ನಮಸ್ಕಾರ. ನಮಸ್ಕಾರ ಗುರು ಸರ್. ಸೊ ಇವತ್ತು ನೀವು ಇಲ್ಲಿ ಬಂದಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಇವತ್ತು ಬಂದು ನಾವು ನಮ್ಮ ಮಾಸ್ಟರ್ ಟ್ಯಾಲೆಂಟ್ ಪಾಡ್ಕಾಸ್ಟ್ ಸ್ಟುಡಿಯೋಸ್ ಮತ್ತು ಸತ್ಯ ಆರ್ಟ್ ಸ್ಟುಡಿಯೋನ ಇನಾಗ್ರೇಷನ್ ಮಾಡ್ತಾ ಇದ್ವಿ, ಒಂದು ಸಣ್ಣ ಪೂಜೆ ಮಾಡಿ. ಸೊ ರಿಯಲಿ ನೀವು ಇಲ್ಲಿ ಬಂದಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ನಿಮ್ಗೇನು ಅನ್ನಿಸ್ತಾ ಇದೆ? ಸತ್ಯ ಸಾರು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾರೆ. ನಮಗೇನಂತಂದರೆ ನಮಗೆ ನಿಜವಾಗ್ಲೂ ಒಂದು ನೀವು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ನಮ್ಮ ಜೊತೆಗೆ ಪ್ರತಿಯೊಂದು ಡ್ಯಾನ್ಸ್ ಇರ್ಬೋದು, ಇನ್ಸ್ಪಿರೇಷನ್ ನಮಗೆ. ನಾವು ಹಲವಾರು ಕಾರ್ಯಕ್ರಮಗಳಲ್ಲಿ ಬಂದಿದ್ದೀರಾ, ಭಾಗವಹಿಸಿದ್ದೀರಾ. ನಿಮ್ಮದೇ ಆದಂಥ ಒಂದು ಸ್ಟುಡಿಯೋ ಮಾಡಿ ಉತ್ತಮವಾದಂಥ ಪರಿಸರ ಇದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಏನು ಸ್ಟುಡಿಯೋ ಮಾಡಿ ನಮಗೆ ಮೈಂಡ್ ಯಾವ ಥರ ಫ್ರೀ ಇರಬೇಕು, ಡಿಸ್ಟರ್ಬ್ ಇರಬಾರ್ದು, ಯಾವುದು ಪೊಲ್ಯೂಷನ್ಸ್ ಇರಬಾರ್ದು, ಮತ್ತು ನಾಯ್ಸ್ ಲೆವೆಲ್ ಏನು ಇರಬಾರ್ದು ಅಂತಂದರೆ ನೀವು ಮಾಡ್ತಾ ಇರೋದು ಏನಂತಂದರೆ ಒಳ್ಳೆ ಪರಿಸರದಲ್ಲಿ ನೀವು ಒಂದು ಸ್ಟುಡಿಯೋ ಮಾಡಿದ್ದೀರಾ. ನಿಜವಾಗ್ಲೂ ಇದಕ್ಕೆ ನಿಮಗೆ ತುಂಬ ಒಂಥರ ನಿಮಗೆ ಇನ್ಸ್ಪಿರೇಷನ್ಸ್ ಇರುತ್ತೆ ಅನ್ಕೊಳ್ತೀನಿ ನಾನು. ಒಳ್ಳೆ ಪ್ಲೇಸಲ್ಲಿ ಇದೆ. ನೀವು ಮಾಡ್ತಾ ಇರೋದು ಕಾನ್ಸೆಪ್ಟ್ ಕೂಡ ತುಂಬ ಚೆನ್ನಾಗಿದೆ. ನಮಗೆ ನಿಮ್ಮ ಬಗ್ಗೆ ತುಂಬ ಒಳ್ಳೆ ಅಭಿಪ್ರಾಯ ಇದೆ. ನೀವು ಹೆಚ್ಚೆಚ್ಚು ಬೆಳ್ಕೊಂಡು ಮುಂದೆ ಬೆಳೆಯೋದಕ್ಕೆ ನಾವು ನೋಡ್ತಾ ಇರ್ತೀವಿ. ತುಂಬ ಚೆನ್ನಾಗಿ ನೀವು ಮುಂದುವರೆದ್ರೆ ಅದು ನಮಗೆ ತುಂಬ ಖುಷಿ. ನಮಗೆ ನಾವೇ ಹೆಚ್ಚು ಖುಷಿ ಪಡುವಂಥ ವಿಚಾರಗಳಾಗಿರುತ್ತೆ ಅದಕ್ಕೆ. ಯಾಕೆಂದರೆ ನಿಮ್ಮನ್ನು ನೋಡ್ತಾ ಇದ್ರೆ ಯೂತ್ಸ್ ಒಂದು ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ನಂದು ಒಂದು ಕಾನ್ಸೆಪ್ಟ್ ಇರುತ್ತೆ. ಸದಾ ನಾವು ನಿಮ್ಮ ಬೆಂಬಲವಾಗಿರ್ತೀವಿ ಅಂತ ನಾವು ಇದು ಉಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಗುರು ಸರ್ ಬಗ್ಗೆ ಹೇಳ್ಬೇಕಂದ್ರೆ ಗುರು ಅಗೇನ್ ಮಲ್ಟಿ ಟ್ಯಾಲೆಂಟೆಡ್, ಚೆನ್ನಾಗಿ ಹಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಸೋಷಲ್ ಸರ್ವಿಸ್ ಹಲವಾರು ಕ್ಷೇತ್ರದಲ್ಲಿ ಇದ್ದಾರೆ. ಸೊ ಇವತ್ತು ಒಂದು 2 ನಿಮಿಷದಲ್ಲಿ ಇವ್ರ ಬಗ್ಗೆ ನಾವು ಏನು ಹೇಳೋಕ್ಕಾಗಲ್ಲ. ಸೊ ನಾವು ಒಂದು ಫುಲ್ ಎಪಿಸೋಡ್ ನಿಮ್ಮ ಜೊತೆ ಮಾಡಬೇಕು ಅಂತ ತುಂಬ ಇಷ್ಟಪಡ್ತೀನಿ. ಯಾಕಂದರೆ ಜೀವನದಲ್ಲಿ ಎಷ್ಟೊಂದು ಕಷ್ಟ ಅನುಭವಿಸಿರ್ತಾರೆ, ಸುಖ ಅನುಭವಿಸಿರ್ತಾರೆ, ಸಕ್ಸಸ್ ಫೇಲ್ಯೂರ್ ಎಲ್ಲ ಕಂಡಿರುವಂಥ ಒಂದು ಸ್ಥಿತಿಗೆ ಬಂದಿರುವಂಥ ನಮ್ಮ ಗುರು ಸರ್. ಸೊ ಇವರ ಒಂದು ಇಂಟರ್ವ್ಯೂ ನಾವು ಮಾಡಿದಾಗ ನಿಮ್ಮ ಏನು ಹೇಳ್ತಾ ಎಕ್ಸ್ಪೀರಿಯನ್ಸ್ ಬೇರೆಯವ್ರಿಗೆ ಎಷ್ಟೊಂದು ಯೂಸ್ ಆಗ್ಬೋದು. ಸೊ ಅದು ಖಂಡಿತ ನೀವು ಬರಲೇಬೇಕು. ಇನ್ನೊಂದ್ಸಲ 100% ಬಂದು ನಾವು ಆರಾಮಾಗಿ ಮಾತಾಡೋಣ ಸರ್. ಡೆಫಿನೆಟ್ ಆಗಿ. ಯಾಕೆಂದ್ರೆ ನನಗೂ ನಿಮ್ಮ ಜೊತೆಗೆ ಎಲ್ಲ ಶೇರ್ ಮಾಡ್ಕೊಳ್ಬೇಕು ಅಂತಿದೆ. ನಿಮ್ಮಂತ ಒಳ್ಳೆ ವ್ಯಕ್ತಿ ಜೊತೆ ನಾನು ಶೇರ್ ಮಾಡ್ಕೊಂಡ್ರೆ ನನ್ನ ಮನಸ್ಸು ಮತ್ತೆ ನಾನು ಮಾಡುವಂತ ಒಂದು ಕನ್ಸೇನಿದೆ ಅದಕ್ಕೆಲ್ಲ ಬೆಂಬಲ ಸಿಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಖಂಡಿತ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.